ಚಿಂತಾಮಣಿ ನಗರ ಪೊಲೀಸ್ ಠಾಣೆ ವತಿಯಿಂದ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಸಾರ್ವಜನಿಕರಿಗೆ ಅರಿವು. ಇದೇ ಡಿಸೆಂಬರ್ 12 ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸುತ್ತಿದ್ದು, ಈ ಸಂಬಂಧವಾಗಿ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ವತಿಯಿಂದ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಹಾಗೂ ಅಗತ್ಯ ದಾಖಲೆಗಳನ್ನು ಹೊಂದಿರುವ ಬಗ್ಗೆ ಮಾಹಿತಿ ನೀಡಲಾಯಿತು. ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸತಕ್ಕದ್ದು ಮತ್ತು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ, ಇಲ್ಲವಾದಲ್ಲಿ ದಂಡ ವಿಧಿಸಲಾಗುವುದು. ಪೊಲೀಸ್ ಠಾಣೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಮತ್ತು ತಮ್ಮ ದ್ವಿಚಕ್ರ ವಾಹನಗಳು ಇನ್ಶೂರೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸತಕ್ಕದ್ದು ಮತ್ತು ತಮ್ಮ ದ್ವಿಚಕ್ರ ವಾಹನಗಳು ಇನ್ಶೂರೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇರಬೇಕು. ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ, ಇಲ್ಲವಾದಲ್ಲಿ ದಂಡ ವಿಧಿಸಲಾಗುವುದು. 12/2025 ರಿಂದ ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸತಕ್ಕದ್ದು ಮತ್ತು ತಮ್ಮ ದ್ವಿಚಕ್ರ ವಾಹನಗಳು ಇನ್ಶೂರೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯದ 25 ರಿಂದ ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸತಕ್ಕದ್ದು ಮತ್ತು ತಮ್ಮ ದ್ವಿಚಕ್ರ ವಾಹನಗಳು ಇನ್ಶೂರೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇರಬೇಕು. ಸುರಕ್ಷಿತವಾಗಿರಿ, ಸಂಚಾರಿ ನಿಯಮಗಳನ್ನು ಪಾಲಿಸಿ. ಇಂತಿ ಚಿಂತಾಮಣಿ ನಗರದ ಪೊಲೀಸ್ ಠಾಣೆ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ವತಿಯಿಂದ ವಾಹನ ಸವಾರರಿಗೆ ತಿಳಿಯಪಡಿಸುವುದೇನೆಂದರೆ, ದಿನಾಂಕ 12/25 ರಿಂದ ದ್ವಿಚಕ್ರ ವಾಹನ ಸವಾರರು ಮತ್ತು ದಿನಾಂಕ 12/12/2025 ರಿಂದ ದ್ವಿಚಕ್ರ ವಾಹನ ಸವಾರರು ಮತ್ತು ಹಿಂಬದಿ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸತಕ್ಕದ್ದು ಮತ್ತು ತಮ್ಮ ದ್ವಿಚಕ್ರ ವಾಹನಗಳು ಇನ್ಶೂರೆನ್ಸ್, ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಇರಬೇಕು. ಕಡ್ಡಾಯವಾಗಿ ವಿಡಿಯೋ ಮಾಡಲಾ? ರೆಡಿ ಸ್ಟಾರ್ಟ್. ಒಂದು ನಿಮಿಷ. ಐಬಿಎಂ ಬಂಧುಗಳೇ, ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಪೊಲೀಸ್ ಆಯುಕ್ತ ಮತ್ತು SP ಸಾಹೇಬ್ ಕುಶಾಲ್ ಚೌಕ್ಷಿ ಅವರಿಂದ ಒಂದು ಹೆಲ್ಮೆಟ್ ಬೈಕ್ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ. ಇಡೀ ಜಿಲ್ಲೆ ಎಲ್ಲನೂ ಈ ಹೆಲ್ಮೆಟ್ ಟೂ ವೀಲರ್ಗಳು ತಗೊಂಡೋಗಿ ಇವಾಗ ಆಕ್ಸಿಡೆಂಟ್ ಆಗ್ತಾ ಇರೋದು ದಿನೇ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಹೆಲ್ಮೆಟ್ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯಾಪ್ತಿಯಲ್ಲಿರುವ ಎಲ್ಲ ಸ್ಟೇಷನ್ಗಳಲ್ಲಿ, ಇವಾಗ ಗ್ರಾಮಾಂತರ ಸ್ಟೇಷನ್ಗಳಲ್ಲಿ, ಟೌನ್ ಸ್ಟೇಷನ್ ಎಲ್ಲ ಇವಾಗ ಹೆಲ್ಮೆಟ್ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ದಯವಿಟ್ಟು ನಿಮ್ಮ ಯುವಕರಲ್ಲಿ, ಹುಡುಗರಲ್ಲಿ ಎಲ್ಲ ಯಾರು ಬೈಕ್ ಓಡಿಸ್ತಾರೋ ಅವರೆಲ್ರಿಗೂ ಹೆಲ್ಮೆಟ್ ಧರಿಸಲೇಬೇಕು. ಇದರಿಂದ ಪ್ರಾಣ ಅಪಾಯ ತುಂಬ ಕಡಿಮೆ ಆಗ್ತದೆ. ಆದ್ದರಿಂದ ಇವಾಗ ಪೊಲೀಸ್ ಇಲಾಖೆಗೆ ನಾವು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಎಲ್ಲ ದಯವಿಟ್ಟು ಹೆಲ್ಮೆಟ್ ಧರಿಸ್ಬೇಕಂದ್ಬಿಟ್ಟು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಈ ಜಾಗೃತಿ ದಿನೇ ಮುಗ್ತಾ ಇದೆ. ನಾಳೆಯಿಂದ ಹೆಲ್ಮೆಟ್ ಯಾರು ಧರಿಸಲ್ಲ ಅವ್ರಿಗೆ ದಂಡ ಹಾಕುವಂಥ ಪ್ರಯತ್ನ ನಡೀತದೆ. ದಯವಿಟ್ಟು ಆ ದಂಡ ಕಟ್ಟೋ ಬದಲು ನೀವು ಅದ್ರ ಜೊತೆಗೆ ಇನ್ನು 500 ರೂಪಾಯಿ ದಂಡ ಹಾಕ್ತೀವಂದರೆ ಅದ್ರ ಜೊತೆಗೆ ಒಂದು 200 ರೂಪಾಯಿ ಕೊಟ್ಟು ಒಳ್ಳೆ ಹೆಲ್ಮೆಟ್ ಬರ್ತದೆ. ಅದನ್ನು ಧರಿಸ್ಕೊಂಡು ಎಲ್ಲ ಪ್ರಾಣದಿಂದ ಮುಕ್ತರಾಗಬೇಕು. ಅವರು ಇವಾಗ ಪೊಲೀಸ್ ಇಲಾಖೆಯಿಂದ ನಾವು ಜನರು ಸಹಕಾರ ಕೊಡಬೇಕು ಅವ್ರಿಗೆ ಅಂತ ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತಾ ಇದ್ವಿ. ನಮ್ಮ ಕುಟುಂಬದಲ್ಲಿ ನಮ್ಮ ಮಾಮೂಲಿ ಒಬ್ಬ ಹೆಲ್ಮೆಟ್ ಇಲ್ದೇನೆ ತೀರ್ಕೊಂಡ. ಆ ನೋವು ಕುಟುಂಬದಲ್ಲಿ ಕಳ್ಕೊಂಡವ್ರಿಗೆ ನೋವು ಗೊತ್ತಾಗ್ತದೆ. ಸೊ ಯಾವ ಕುಟುಂಬದಲ್ಲಿ ಈ ನೋವು ಬರಬಾರ್ದು ಅಂದ್ಬಿಟ್ಟು ನನ್ನ ಮನವಿ. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕ್ಬೇಕಂತ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್, ಜೈ